ಕಾಲರ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಕ್ಲೋಸ್ ನೆಕ್, ಫ್ರಂಟ್ ಪ್ರಿನ್ಸಸ್ ಕಟ್ಟಿರುವಂತಹ ಕಾಲರ್ ಬ್ಲೌಸನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ. ಮೊದಲಿಗೆ ನಾನಿಲ್ಲಿ ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟಿಗೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಟು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಫ್ ಕಾಲರ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಲ್ಲ ಅದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತೀನಿ. ನಾನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಶೇರ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟನ್ನು ಎರಡು ಸೈಡು ಸಹ ಇದೇ ಥರ ಮಾಡಿಕೊಳ್ಬೇಕು. ಆನಂತರ ನೋಡಿ, ಇದು ಲೈನಿಂಗ್ ಮೇನ್ ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ ಬಂದು ಬರೋ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿ ತೆಕ್ಕೊಂಡ್ರೆ ಉಳಿದಿರುವಂಥ ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಟಿಗೆ ರೆಡಿ ಆಗುತ್ತೆ. ಎರಡು ಸೈಡು ಸಹ ಇದೇ ರೀತಿಯಾಗಿ ಮಾಡಿಕೊಳ್ಬೇಕು. ನಾನಿಲ್ಲಿ ಜಸ್ಟ್ ಸ್ಟಿಚಿಂಗ್ ವಿಡಿಯೋನ ಮಾತ್ರ ತೋರಿಸಿದ್ದೀನಿ ಕಾಲರ್ ಬ್ಲೌಸಿಂದು. ಇನ್ನೊಮ್ಮೆ ಯಾವಾಗಾರು ಸ್ಟಿಚ್ ಮಾಡುವಾಗ ಕಾಲರ್ ಬ್ಲೌಸನ್ನು ಕಟಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನನಗಿದು ಸ್ಟಿಚಿಂಗ್ ಅರ್ಜೆಂಟ್ ಸ್ಟಿಚಿಂಗ್ ಇತ್ತು, ಹಾಗೆ ವಿಡಿಯೋ ಮಾಡೋದೇ ಮರ್ತೋಯ್ತು. ಮತ್ತು ಆನಂತರ ಸ್ಟಿಚಿಂಗ್ ಮಾಡುವಾಗ ಅನಿಸ್ತು ಕಾಲರ್ ಬ್ಲೌಸ್ ಒಂದು ಹಾಕುವಲ್ಲ ಅಂತ ಅನಿಸಿದ ನಂತರ ಅದಕ್ಕೆ ಸ್ಟಿಚಿಂಗ್ ವಿಡಿಯೋನಾದರೂ ಹಾಕುವ ಅಂತ ಸ್ಟಿಚಿಂಗ್ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ. ಇವಾಗ ನೋಡಿ, ಪ್ರಿನ್ಸಸ್ ಕಟ್ಟು ನಾರ್ಮಲಿ ಎಲ್ಲ ಬ್ಲೌಸ್ ಥರ ಪ್ರಿನ್ಸಸ್ ಕಟ್ಟೆ ಅದೇ ಥರ ಸ್ಟಿಚ್ ಮಾಡೋದು. ಅದರ ಕಾಲರನ್ನು ಯಾವ ರೀತಿ ಕಟ್ ಮಾಡಬೇಕು ಅದನ್ನೆಲ್ಲ ತೋರಿಸ್ತೀನಿ ನಾನು. ಇಲ್ಲಿ ನಾನು ಮೊದಲಿಗೆ ಪ್ರಿನ್ಸಸ್ ಕಟ್ ಫ್ರಂಟಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೆಕ್ಕನ್ನು ಫಸ್ಟು ನಾನು ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪ್ರಿನ್ಸಸ್ ಕಟ್ಟನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಬ್ಯಾಕ್ ಕ್ಲೋಸ್ ನೆಕ್ಕು ಇದು ಯಾರಂದರೆ ಇವರು ತಂದುಕೊಟ್ಟಿರುವ ಕಸ್ಟಮರು. ಇವರು ಮಾತು ಬರಲ್ಲ ಇವರಿಗೆ. ಅವರು ತಂದು ಹೇಳ್ತಾಯಿದ್ರು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವ್ರದ್ದೇ ಆದಂಥ ಸನ್ನೆ ಮೂಲಕ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು. ಆನಂತರ ನಾವು ಅರ್ಥ ಮಾಡಿಕೊಂಡು ಆನಂತರ ಅವರಿಗೆ ಸ್ಟಿಚ್ ಮಾಡಿದ್ದೀವಿ. ನೋಡಿ, ಇದು ಈಗ ಎರಡು ಸೈಡು ಪ್ರಿನ್ಸಸ್ ಕಟ್ ರೆಡಿ, ಫ್ರಂಟ್ ಪಾರ್ಟು ರೆಡಿ ಮಾಡಿಕೊಂಡೆ. ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಕೆಲವೊಂದು ಸ್ವಲ್ಪ ವಿಡಿಯೋದಲ್ಲಿ ರೆಕಾರ್ಡ್ ಕಾಣಿಸ್ತಾ ಇಲ್ಲ. ಫುಲ್ ಬ್ಲೌಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಇನ್ನೊಂದು ಡಬಲ್ ಸ್ಟಿಚ್ಚನ್ನು ಹಾಕೊಂಡ್ಬಿಡಬೇಕು ಪ್ರಿನ್ಸಸ್ ಕಟ್. ಎರಡು ಸೈಡು ಸಹ ಅದೇ ರೀತಿಯಾಗಿ ಮಾಡಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದು ಬ್ಯಾಕ್ ಪಾರ್ಟನ್ನು ತೆಗೆದುಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟಲ್ಲಿ ಕ್ಲೋಸ್ ನೆಕ್, ಏನು ಡಿಸೈನ್ ಮಾಡಿಲ್ಲ, ಫುಲ್ ಕ್ಲೋಸ್ ಆಗಿ ಕೇಳಿದರು ಇವರಿಗೆ. ಫುಲ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ನೀಟಾಗಿ ನಾನೇನು ಮಾಡಿದ್ದೀನಿ ಅಂದರೆ ಲೈನಿಂಗನ್ನು ಪರ್ಫೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಆನಂತರ ಆದಮೇಲೆ ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಜಾಸ್ತಿ ಅನ್ನುವಾಗಿ ಇಟ್ಕೊಂಡು ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಿರಬೇಕು. ಮೊದಲಿಗೆ ಈ ರೀತಿ ಬಟ್ಟೆನ ಕೈಯಿಂದ ನೀಟ್ ಮಾಡ್ಕೊತ ನಾವು ಅಟ್ಯಾಚ್ ಮಾಡಬೇಕು. ಆನಂತರ ಟಕ್ಸನ್ನು ಹೊಲಿಬೇಕು. ನೋಡಿ, ಇದು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಹೊಲಿಯುವಾಗ ಟಕ್ಸನ್ನು ನಾವು ಸ್ವಲ್ಪ ಚಿಕ್ಕದಾಗಿ ಹಿಡಿತೀವಿ. ಕ್ಲೋಸ್ ನೆಕ್ ಬ್ಲೌಸ್ ಹೊಲಿಯುವಾಗ ಸ್ವಲ್ಪ ಟಕ್ಸನ್ನು ದೊಡ್ಡದಾಗಿ ಹಿಡಿಬೇಕಾಗತ್ತೆ. ಯಾಕಂದರೆ ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಚಿಕ್ಕದಾಗಿ ಹಿಡಿಬಾರ್ದು. ಉಳಿದಿರೋ ಬ್ಲೌಸು, ಲೈನಿಂಗ್ ಬ್ಲೌಸು ಅಥವಾ ಓಪನ್ ಬ್ಲೌಸ್ ಎಲ್ಲ ಹೊಲಿಯುವಾಗ ನಾವು 4 ಇಂಚು, 4.5 ಇಂಚ್ ಅಂದರೆ ಹೆಚ್ಚಾಗೋಯಿತು, ಅದಕ್ಕೂ ಮೇಲೆ ಹಿಡಿಯೋದಿಲ್ಲ. ಆದರೆ ಕ್ಲೋಸ್ ನೆಕ್ಕಲ್ಲಿ ಸ್ವಲ್ಪ ಜಾಸ್ತಿ, ಒಂದು 5-5.5 ಇಂಚ್ ತನಕ ಹಿಡಿಬೋದು. ಈಗ ಬ್ಯಾಕು ಮತ್ತು ಫ್ರಂಟು ಆದ ನಂತರ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಕ್ಕೂ ಶೋಲ್ಡರ್ ಸೈಡು ಡೌನಿಂಗನ್ನು ತೆಗಿಬೇಕಾಗತ್ತೆ. ಯಾವುದಕ್ಕಂದರೆ ಕಾಲರ್ ಬ್ಲೌಸಿಗೆ ಈ ಬೋಟ್ ನೆಕ್ಕಲ್ಲೆಲ್ಲ ಯಾವ ರೀತಿ ಕಟ್ ಮಾಡ್ತೀವಲ್ಲ ಅದಕ್ಕೆ. ಯಾವುದು ನಾವು ಶೋಲ್ಡ್ರನ್ನ ಅರ್ಧ ಭಾಗ ತೊಗೊಳ್ತೀವಲ್ಲ ಆವಾಗೆಲ್ಲ ಈ ರೀತಿ ಶೋಲ್ಡ್ರ್ ಸೈಡ್ ಡೌನಿಂಗನ್ನು ತೆಗೆದುಕೊಳ್ಬೇಕಾಗ್ತದೆ. ಡೀಪ್ ನೆಕ್ ಬ್ಲೌಸಲ್ಲಿ ಮಾತ್ರ ನಾವು ನೆಕ್ ಸೈಡ್ ಡೌನಿಂಗನ್ನು ತಗೊಳ್ಬೇಕಾಗತ್ತೆ. ಇದೊಂದು ನೆನಪಲ್ಲೇ ಇಟ್ಕೊಳ್ಬೇಕು. ಇವೆರಡನ್ನು ಈ ಪಾಯಿಂಟನ್ನು ಮೇಯ್ನಾಗಿ ನಾವು ಕಟಿಂಗ್ ಮಾಡುವಾಗಲಿ ಸ್ಟಿಚಿಂಗ್ ಮಾಡುವಾಗ ನೆನಪಿಟ್ಟು ಮಾಡಬೇಕು. ಇಲ್ಲ ಅಂದರೆ ಈ ಥರ ಬ್ಲೌಸಿಗೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸಾದಾ ಬ್ಲೌಸ್ ಆದರೆ ಶೋಲ್ಡ್ರ್ ಡ್ರಾಪ್ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗ ನೋಡಿ, ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಹೊಲ್ಕೊಳ್ತಾ ಇದ್ದೀನಿ.
ಒಂದು ಸೈಡ್ ಬಟನ್ ಪಟ್ಟಿ, ಇನ್ನೊಂದು ಸೈಡ್ ಕಾಜಾ ಪಟ್ಟಿ. ನೀಟಾಗಿ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ಈ ಕಡೆ ಇದು ಕಾಜಾ ಪಟ್ಟಿಗೋಸ್ಕರ ಇಲ್ಲೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ ನಾನು, ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಿ. ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಥವಾ ಏನಾದರೂ ಬರ್ತಾಯಿದೆ ಅಂತ. ಹಾಗೇನಾದರೂ ಸರಿ ಇಲ್ಲ ಅಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ಬಿಡಬೇಕು. ಆನಂತರ ನೋಡಿ ಈಗ ನಾವು ಸ್ಲೀವ್ಸು ಮತ್ತು ಕಾಲರನ್ನು ಅಟ್ಯಾಚ್ ಮಾಡಬೇಕು. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಲಿಕ್ಕೆ ನನಗೆ ಲೈನಿಂಗ್ ಬಟ್ಟೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತಿತ್ತು. ಹಾಗಾಗಿ ಈಗ ಲೈನಿಂಗನ್ನು ಪ್ಯಾಚ್ ಕೊಟ್ಕೊಳ್ತಾ ಇದ್ದೀನಿ ನಾನು. ಮೇನ್ ಫ್ಯಾಬ್ರಿಕ್ ಸರಿಯಾಗಿತ್ತು, ಲೈನಿಂಗ್ ಕಡಿಮೆ ಇತ್ತು, ಹಾಗಾಗಿ ಪ್ಯಾಚ್ ಕೊಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಫ್ರಂಟ್ ಶೇಪನ್ನು ತೆಗೆದಿರೋದಿಲ್ಲ ನಾನು. ಈ ರೀತಿ ಅಟ್ಯಾಚಿಂಗ್ ಎಲ್ಲ ಬಂದವಾಗ ಕರೆಕ್ಟಾಗಿ ಆಗೋದಿಲ್ಲ ಅಂತ ನಾನು ಆನಂತರನೇ ನೋಡಿ ಈ ರೀತಿ ಅಟ್ಯಾಚ್ ಎಲ್ಲ ಮಾಡ್ಕೊಂಡ ನಂತರನೇ ನಾನು ಯಾವಾಗಲೂ ಫ್ರಂಟ್ ಶೇಪನ್ನು ತೆಗೆಯೋದು. ಈ ರೀತಿ ಇಟ್ಕೊಂಡು ಕಟ್ ಮಾಡಿ ತೆಗೆದೀನಿ. ಇವಾಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ನಾವು, ಅಲ್ಲೇ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಸ್ಲೀವ್ಸ್ ಅಟ್ಯಾಚ್ ಆಯಿತು. ಫ್ರಂಟ್ ಬ್ಯಾಕು ತೆಕ್ಕೊಂಡ್ರೆ ಆಯ್ತು. ಇವಾಗ ನೋಡಿ ಫ್ರಂಟ್ ಶೇಪ್ ಕೊಟ್ಕೊಂಡ್ರೆ ಮುಗೀತು ಸ್ಲೀವ್ಸಿಂದು ಸಹ. ಇವರಿಗೆ ಫಿಟ್ಟಿಂಗಿಗೆ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇವಾಗ ಶೇಪ್ ಹಾಕಬೇಕು. ನೋಡಿ ಈ ರೀತಿ ಒಂದು ಶೇಪ್ ಹಾಕ್ಕೊಂಡು ಇದು ಮಾಡಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಶೇಪ್ ಮುಗೀತು. ಇಷ್ಟೇ ಸ್ಲೀವ್ಸ್ ಅಟ್ಯಾಚು. ಈಗ ಕಾಲರ್ ಎಷ್ಟು ಬೇಕು, ಇಲ್ಲಿಂದ 3ವರೆಗೆ, ಫ್ರಂಟಿಂದ 3ವರೆಗೆ, ಎರಡು ಸೈಡ್ 3ವರೆಗೆ ಇಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಎಷ್ಟು ಇಂಚಿನ ಕಾಲರ್ ಬೇಕಲ್ಲ ಅದನ್ನು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ಚೆಕ್ ಮಾಡ್ಕೊಂಡಾದ ನಂತರ ಕ್ಯಾನ್ವಾಸನ್ನು ಅಷ್ಟಕ್ಕೆ ಕಟ್ ಮಾಡಿಕೊಂಡು, ಕ್ಯಾನ್ವಾಸ್ ಕಟ್ಟಿಂಗ್ ವಿಡಿಯೋ ಮಿಸ್ ಆಗಿದೆ, ಹಾಗೆ ಲೈನಿಂಗ್ ಮೇಲಿಟ್ಟು ಐರನ್ ಮಾಡಿಕೊಂಡ್ರೆ ಆಯಿತು. ಆನಂತರ ಲೈನಿಂಗ್ ಇದು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬಾರ್ದು. ಒಂದು 1/4 ಇಂಚ್ ಅಂದರೆ ಅದರ ಅಂಚಿಗೆಯ ಸ್ಟಿಚ್ ಮಾಡಬೇಕು. ಆದರೆ ಕ್ಯಾನ್ವಾಸ್ ಮೇಲೆ ಬರಬಾರ್ದು ಸ್ಟಿಚಿಂಗು. ಕ್ಯಾನ್ವಾಸ್ ಮೇಲೆ ಬಂದರೆ ಶೇಪ್ ನೀಟಾಗಿ ಟರ್ನ್ ಆಗೋದಿಲ್ಲ. ಹಾಗಾಗಿ ಕ್ಯಾನ್ವಾಸ್ ಮೇಲೆ ಹಾಕಬಾರ್ದು, ಬಟ್ಟೆ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಬೇಕು. ಐರನ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಸರಿಯಾಗುತ್ತೆ, ಶೇಪ್ ನಮಗೆ ನೀಟಾಗಿ ಬರುತ್ತೆ. ಆಮೇಲೆ ಇದನ್ನು ಅಟ್ಯಾಚ್ ಮಾಡಿ ಒಂದು 1/4 ಇಂಚ್ ಬಿಟ್ಕೊಂಡು ಅಟ್ಯಾಚ್ ಇದು ಮಾಡಿ ಕಟಿಂಗ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥದ್ದೆಲ್ಲ ಕಟಿಂಗ್ ಮಾಡಿ ಈಗ ನಾಚನ್ನು ಹಾಕ್ಬಿಟ್ಟು ಇಲ್ಲೂ ಸಹ ಕಟ್ ಮಾಡಿ ನಮ್ಗೆ ಎಷ್ಟು ಬೇಕಲ್ಲ ಬಟ್ಟೆ ಅಷ್ಟೇ ಇಟ್ಕೊಳ್ಬೇಕು. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು, ಅವಾಗ ನೀಟಾಗಿ ಬರುತ್ತೆ. ನೋಡಿ ಇವಾಗ ಎಲ್ಲ ನಾಚು ಹಾಕಿ ಟರ್ನ್ ಮಾಡಿಬಿಟ್ರೆ ಕಾಲರ್ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಎಷ್ಟು ಸುತ್ತಳತೆಗೆ ಎಷ್ಟು ಬೇಕಲ್ಲ ಅದನ್ನು ಅಷ್ಟಿಟ್ಟು ಒಂದು ಇಂಚಿನ ಅಷ್ಟು ಆ ಕಡೆ ತಗೊಂಡು ಒಂದು ಶೇಪ್ ಕೊಟ್ಕೊಂಡ್ರೆ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಬೋದು. ಇನ್ನೊಮ್ಮೆ ನಾನು ಕಾಲರ್ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು. ಇವಾಗ ಜಸ್ಟ್ ಸ್ಟಿಚಿಂಗ್ ಅಷ್ಟೇ ತೋರಿಸಿದ್ದೀನಿ. ನೋಡಿ ಈ ರೀತಿ ಟರ್ನ್ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ ಕಾಲರ್. ಇವಾಗ ಕರೆಕ್ಟಾಗಿ ಟರ್ನ್ ಮಾಡಿಕೊಂಡು ಒಂದು 1/4 ಇಂಚಿಂದ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಒಂದು ಸೈಡು. ಆವಾಗ ಏನಾಗುತ್ತೆ ನಮಗೆ ಸ್ಟಿಚಿಂಗ್ ಮಾಡುವಾಗ ನೋಡಿ ಈ ರೀತಿ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಿಕೊಳ್ಬೇಕು. ಮೊದಲಿಗೆ ಈ ಥರ ಟರ್ನ್ ಮಾಡಿಕೊಂಡ್ರೆ ಆ ಸೈಡ್ ಒಂದು ಸೈಡ್ ಹೊಲಿದ್ರೆ ನಮ್ಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ. ಈ ಕಡೆ ಎಂಡನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಬೇಕು. ಆಯಿತು, ಇವಾಗ ಇಷ್ಟೇ. ಇದನ್ನು ತಗೊಂಡೋಗಿ ಕಾಲರ್ ಮೇಲಿಟ್ಟು ಸ್ಟಿಚ್ ಮಾಡಿದ್ರೆ ಮುಗೀತು. ಬ್ಲೌಸ್ ಮೇಲಿಟ್ಟು ಸ್ಟಿಚ್ ಮಾಡಿದ್ರೆ ಈಗ ಇದನ್ನು ಮಧ್ಯೆ ಮಾಡ್ಕೊಳ್ಳಿ.
ಮಾಡ್ಕೋಬೇಕು. ಮಧ್ಯ ಮಾಡಿಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ಟಿಪ್ಪಾಗಿ ಕೂತ್ಕೊಳ್ಳಿ ಅಂತ, ಕಾಲರ್ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ. ಈ ಕಾಲರನ್ನು ಮಧ್ಯದಲ್ಲಿ ಈ ರೀತಿ ಹೆಚ್ಚಿನ ಇದೆಲ್ಲ ಬಿಡ್ತೈತಲ್ಲ ಅದನ್ನು ಕಟ್ ಮಾಡಿ ತೆಗೆದ ನಂತರ ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾವು ಮಿಡ್ಲ್ ಪಾಯಿಂಟನ್ನು ಇಟ್ಟು ಸ್ಟಿಚ್ ಮಾಡಬೇಕು. ಕಾಣಿಸ್ತೀನಿ ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಬ್ಲೌಸಲ್ಲೂ ನಾವು ಅದೇ ಥರ ಮಾರ್ಕನ್ನು ಮಾಡ್ಕೊಳ್ಬೇಕು. ಸೆಂಟರ್ ಪಾಯಿಂಟನ್ನು ಕರೆಕ್ಟಾಗಿ ಇಟ್ಕೊಂಡು ಸೆಂಟರ್ ಪಾಯಿಂಟಿಂದ ಆಮೇಲೆ ಸ್ಟಿಚ್ ಮಾಡಿದರೆ, ಇವಾಗ ನಾವು ನೋಡಿ ಮೂರುವರೆ ಫ್ರಂಟಿಂದ ತೊಗೊಂಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ಹಿಡಿದು ಈ ರೀತಿ ಕುತ್ತಿಗೆ ಹತ್ರ ಕರೆಕ್ಟಾಗಿ ಹಿಡಿಬೇಕು. ಈ ರೀತಿ ಮಿಡ್ಲ್ ಪಾಯಿಂಟ್ ಗೊತ್ತು ಮಾಡಿ ಅಲ್ಲಿಂದ ಇವಾಗ ಕಾಲರನ್ನು ಸ್ಟಿಚ್ ಮಾಡಬೇಕು ನಾವು. ನೋಡಿ ಇದನ್ನು ಈ ಸ್ಟಿಚಿಂಗ್ ಮಾಡದೆ ಫೋಲ್ಡ್ ಮಾಡಿ ಮಡಿಸಿರ್ತೀವಲ್ಲ ಅದು ಮೇಲ್ಗಡೆ ಇಟ್ಕೊಳ್ಬೇಕು. ಓಪನ್ ಸೈಡ್ ಇದೆಯಲ್ಲ ಅದನ್ನು ಕೆಳಗಡೆ ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಇಟ್ಟು ಅದರ ಮೇಲೆ ಇದನ್ನು ಕರೆಕ್ಟಾಗಿ ಇಡಬೇಕು. ಆ ಪಾಯಿಂಟನ್ನು ಇಟ್ಟು ಈಗ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಫುಲ್ಲಾಗಿ ಒಗಿಬಾರ್ದು, ಅಂದರೆ ಗಟ್ಟಿ ಹಿಡಿದೆಲ್ಲ ಒಗಿಬಾರ್ದು, ಜಸ್ಟ್ ಬಟ್ಟೆ ಇಟ್ಕೊತ ಸ್ಟಿಚ್ ಮಾಡಬೇಕು. ಈ ಎಂಡಲ್ಲಿ ಮಾತ್ರ ನೀಟಾಗಿ ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿಟ್ಟು ಒಂದು ರಫ್ ಮಾಡಿಬಿಟ್ರೆ ಆಯಿತು. ಎರಡು ಸೈಡು ಸಹ ಇದೇ ರೀತಿ ಮಾಡಬೇಕು. ಟರ್ನ್ ಮಾಡಿಯೂ ಸಹ ಇದೇ ಥರ ಮಾಡಬೇಕು. ನೋಡ್ಕೊಂಡು ನೀಟಾಗಿ ಇದೇ ಥರ ಸ್ಟಿಚ್ ಮಾಡ್ಕೊ ಬರಬೇಕು. ಇಲ್ಲೂ ಸಹ ನೋಡಿ ಉಲ್ಟಾಗಿರುತ್ತೆ. ನೀಟಾಗಿ ಎಂಡನ್ನು ಕರೆಕ್ಟಾಗಿ ಇದು ಮಾಡಬೇಕು. ರಫ್ ಮಾಡಿ ಆಯಿತು. ಇವಾಗ ಇದನ್ನೇನಿಗೆ ಸಿಂಪಲಾಗಿ ಈ ಥರ ನೋಡಿ ಈ ಥರ ಮಾಡಿಕೊಂಡು ಈಗ ಉಂಟಲ್ಲ ಈ ಥರ ಮಾಡಿಕೊಂಡ್ರೆ ಆಯ್ತು. ಈಗ ನೋಡಿ ಇದನ್ನು ನೋಡಿ ಈಗ ಒಳ ಥರ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಹಾಕೋ ಬರಬೇಕೀಗ. ಅದು ಒಳಗಡೆ ಬರುತ್ತಲ್ಲ ಒಳಗಡೆಯಿಂದ ಸ್ಟಿಚ್ ಹಾಕೋ ಬಂದರೆ ಆಯಿತು. ಕರೆಕ್ಟಾಗಿ ಎಂಡನ್ನು ಸರಿ ರಫ್ ಮಾಡ್ಕೊಳ್ಬೇಕು. ಆನಂತರ ಸ್ಟಿಚ್ ಹಾಕಬೇಕು. ನೀಟಾಗಿ ಬರುತ್ತೆ ನೋಡಿ ಕಾಲರು, ತುಂಬ ಈಸಿಯಾಗಿ ಬರುತ್ತೆ. ನಾವು ಫಸ್ಟೇ ಇದಕ್ಕೆ ಫೋಲ್ಡ್ ಮಾಡಿ ಇಟ್ಕೊಳ್ತೀವಲ್ಲ, ಈಗ ಅದು ಎಕ್ಸ್ಟ್ರಾ ಕಾಣಬಾರ್ದು ಅಂತ, ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಾಣಬಾರ್ದು ಅಂತ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು ಅಷ್ಟೇ. ನೋಡಿ ಮುಗೀತು ಇವಾಗ ಕಾಲರು. ಇಷ್ಟೇ ಕಾಲರ್ ಅಂತೂ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇವಾಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದ್ರೆ, ಈಗ ಸ್ಲೀವ್ಸ್ ಪಾರ್ಟ್ ರೆಡಿ ಮಾಡಿಟ್ಟಿದ್ದೀನಿ ನಾನು. ಸ್ಲೀವ್ಸ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಿದ್ರೆ ಬ್ಲೌಸು ಮುಗೀತು. ತುಂಬ ಫಾಸ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ನಾವು. ಮುಗೀತು. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ಆಯಿತು. ನೋಡಿ ಸ್ಲೀವ್ಸನ್ನು ಮಿಡಲ್ ಪಾಯಿಂಟಿಂದನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಈ ಸ್ಲೀವ್ಸ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಈಗ ಸ್ಲೀವ್ಸ್ ಅಟ್ಯಾಚು ಸಹ ಮಾಡಿಕೊಂಡೆ. ಎರಡು ಸೈಡು ಸಹ ಸ್ಲೀವ್ಸ್ ಅಟ್ಯಾಚ್ ಆಯಿತು. ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ. ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡಿದೆ, ಶೋಲ್ಡರ್ ಟು ಶೋಲ್ಡರ್ ಕರೆಕ್ಟಾಗಿದೆಯಾ, ಸ್ಲೀವ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಹೆಚ್ಚು ಕಡಿಮೆ ಬಂದರೆ ಇವಾಗಲೇ ಸರಿ ಮಾಡಿ ಸ್ಟಿಚ್ ಮಾಡಬೇಕು. ಪ್ರತಿಯೊಂದು ಪಾಯಿಂಟಲ್ಲೂ ನಾವು ಬ್ಲೌಸನ್ನು ಚೆಕ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಒಂದು ಸೈಡ್ ಸ್ವಲ್ಪ ಹೆಚ್ಚು ಬಂದಂಗೆ ಅನಿಸ್ತಾಯಿತ್ತು, ಹಾಗಾಗಿ ಎರಡನೇ ಸ್ಟಿಚಿನ ರೌಂಡ್ ಸ್ಟಿಚ್ ಮಾಡೋದಿರುತ್ತೆ, ಎರಡನೇ ರೌಂಡು. ಆವಾಗ ನಾನು ಅದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ನಾನು ಪ್ರತಿ ಸಲ ಸ್ಟಿಚ್ ಮಾಡುವಾಗಲೂ ಹಾಗೆಯೇ, ನೀವು ಸಹ ಹಾಗೆ ಮಾಡಿ. ಬ್ಲೌಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಎಷ್ಟೇ ಸರಿಯಾಗಿ ಸ್ಟಿಚ್ ಮಾಡಿದರೂ ಒಂದೊಂದು ಟೈಮ್ ಒಂದು 1/4 ಇಂಚು ಅಥವಾ ಒಂದು ಪಾಯಿಂಟಲ್ಲಿ ಸಹ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ. ಆವಾಗ ಚೆಕ್ ಮಾಡಿ ನಾವು ಸ್ಟಿಚ್ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಫಿಟ್ಟಿಂಗ್ ಕಡೆಗೆ ನೀಟಾಗಿ ಗಮನ ಕೊಡ್ಬೋದು, ಮತ್ತು ಫಿನಿಶಿಂಗನ್ನು
ಪರ್ಫೆಕ್ಟಾಗಿ ನಾವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಕಡೆಗೂ ಸಹ ಗಮನ ಕೊಡ್ಬೋದು. ನೋಡಿ ಬ್ಯಾಕಲ್ಲಿ ಈಗ ದೊಡ್ಡ ಸ್ಟಿಚ್ ಹಾಕಿಟ್ಕೊಂಡ್ರೆ ಆನಂತರ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೆಮ್ಮಿಂಗ್ ಮಾಡುವಾಗ ಟರ್ನ್ ಮಾಡಿ ಸಹ ಹಾಕ್ತಾರೆ. ಮೇನ್ ಫ್ಯಾಬ್ರಿಕನ್ನೇ ನಾನು ಕೇಳಿದರೆ ಆ ರೀತಿ ಮಾಡಬಾರ್ದು, ಯಾಕಂದರೆ ಬ್ಯಾಕಲ್ಲಿ ಎದ್ದು ನಿಲ್ಲೋ ಥರ ಚಾನ್ಸ್ ಇರುತ್ತೆ. ಬ್ಲೌಸಿಗೆ ಸ್ಟಿಪ್ಪಾಗಿ ಕೂತ್ಕೊಳ್ಳೋದಿಲ್ಲ. ಈ ರೀತಿ ಬ್ಯಾಕ್ ಪಟ್ಟಿನ ಕೊಟ್ಟು ಸ್ಟಿಚ್ ಮಾಡಿದ್ರೆ ಬ್ಲೌಸ್ ನೀಟಾಗಿ ಫಿಟ್ಟಿಂಗ್ ಮಾಡುವಾಗ ನೋಡಿ ನಾವು ನಾನಂತೂ ಎಲ್ಲ ಬ್ಲೌಸ್ಗೂ ಇದೇ ಥರ ಬ್ಯಾಕ್ ಪಟ್ಟಿನ ಕೊಟ್ಟು ಸ್ಟಿಚ್ ಮಾಡ್ತೀನಿ. ಕರೆಕ್ಟಾಗಿ ಅದರ ಅರ್ಧ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಎಷ್ಟು ಬೇಕಲ್ಲ ಅದರ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನನಗೆ ಇಲ್ಲಿ ಬ್ಲೌಸ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಸಣ್ಣ ಸಣ್ಣ ಮಿಸ್ಟೇಕ್ಗೆ ಇರ್ಬೋದು, ಹೆಚ್ಚಾಗಿ ಬರುತ್ತೆ ಅಷ್ಟು ಬೇಕಾಗುತ್ತೆ. ಸಣ್ಣ ಮಿಸ್ಟೇಕ್ನೇ ಬ್ಲೌಸು ಸಹ ಇಷ್ಟು ಇಟ್ಕೊಳ್ತಾ ಇದ್ದೀನಿ. ನೀವು ಅದನ್ನು ನಿಮಗೆ ಎಷ್ಟಿದೆಯಲ್ಲ ಈ ರೀತಿ ಪಟ್ಟಿ ಕೊಟ್ಟಿಲ್ಲ ನಾವು ಎಲ್ಲ ಸೈಡು ಸಹ ಮೇನ್ ಫ್ಯಾಬ್ರಿಕಲ್ಲಿ ಟರ್ನ್ ಮಾಡಿದ್ರೆ ಸಹ 7 ಇಂಚನ್ನು ಹಿಂದ್ಗಡೆ ನಿಲ್ಲುವಂಥ ಚಾನ್ಸ್ ನಿಲ್ಲುತ್ತೆ. ಸ್ಲೀವ್ಸ್ ರೌಂಡು ಎಕ್ಸ್ಟ್ರಾ ಒಂದು ಸ್ಟಿಚಿಂಗ್ ಮಾಡಿ ಹಾಕಿಲ್ಲ. ಎರಡು ಸೈಡ್ ಈ ರೀತಿಯಾಗಿ ನೀವು ಬ್ಲೌಸ್ ಚೆನ್ನಾಗಿ ಫಿಟ್ಟಿಂಗ್ ಮಾಡಿದ್ರೆ ಫೈನಲಿ ಬ್ಲೌಸ್ ಅಳತೆ ಕೊಟ್ಟಿದ್ರೆ ಅಳತೆ ಫಿಟ್ಟಿಂಗ್ ಮಾಡಿರುವಂತಹ ಬ್ಲೌಸನ್ನು ಸ್ಟಿಚಿಂಗ್ ಮಾಡುವಾಗ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಬ್ಲೌಸ್ ಫಿಟ್ಟಿಂಗು ಸಹ ನಾವು ಬ್ಲೌಸ್ ಸ್ಟಿಚ್ ಮಾಡಿರುತ್ತೆ. ಬ್ಲೌಸ್ ಫಿಟ್ಟಿಂಗ್ ಸರಿಯಾಗಿ ಆರ್ಮೋಲ್ ಹಿಡಿದಿಲ್ಲ, ಆಮೇಲೆ ಕೈ ಎಲ್ಲ ಸರಿಯಾಗಿ ಫಿಟ್ಟಿಂಗ್ ಮಾಡಿಲ್ಲ ಒಳಗಡೆ ಸಹ ಬ್ಲೌಸ್ ಕರೆಕ್ಟಾಗಿ ಸ್ವಲ್ಪ ತೋಳಿಲ್ಲ, ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗಿರುತ್ತೆ. ಏನಾದರೂ ಆರ್ಮೋಲಲ್ಲಿ ಟೈಟ್ ಆಗಿದ್ರೆ ಬ್ಲೌಸು ಇಳಿದು ಬರುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಬ್ಲೌಸ್ ಫಿಟ್ಟಿಂಗು ಸಹ ಫೈನಲಿ ರೆಡಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಪರ್ಫೆಕ್ಟಾಗಿ ಈ ರೀತಿ ಬ್ಲೌಸ್ ಫಿಟ್ಟಿಂಗ್ ಕಡೆಗೂ ಸಹ ಕರೆಕ್ಟಾಗಿ ಗಮನ ಕೊಡಬೇಕು. ಎರಡು ಸೈಡ್ ನಾವು ಇದಿರುವ ಸಣ್ಣ ಕರೆಕ್ಟಾಗಿ ಕೆಲವೊಂದು ಸಲ ನಾವು ಅಳತೆ ಹಾಕಿದ್ದು ಪಾಯಿಂಟ್ಸನ್ನು ಹೊಲಿಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಒಂದೊಂದು ಪಾಯಿಂಟು ಸಹ ಬ್ಯಾಕಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ರಿಂಕಲ್ಸ್ ಬರುತ್ತೆ ಈ ಥರ ಫೈನಲ್ ಒಂದ್ಸಲ ಎಲ್ಲನೂ ಚೆಕ್ ಮಾಡಬೇಕಾಗುತ್ತೆ. ನೀವು ಈ ರೀತಿ ಚೆಕ್ ಮಾಡಿ ಆನಂತರ ಇನ್ನು ಹೊಲಿಗೆ ಎರಡು ಸೈಡು ಲೂಸು ಟೈಟ್ ಏನಾರು ಇದ್ದರೆ ಈಗಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಎಕ್ಸ್ಟ್ರಾ ಇರುವಂಥದ್ದು ಟ್ರಿಮ್ ಮಾಡಿ ಇದನ್ನೆಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗಲೇ ಸಣ್ಣ ಸಣ್ಣ ಓವರ್ಲಾಕ್ ಬೇಕಂದ್ರೆ ನಾವು ಲಕ್ಷ್ಯ ಇಟ್ಟು ಮಾಡಿದ್ರೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಇದೇನು ಸಣ್ಣ ಪಾಯಿಂಟು ಅಂತ ಅಂದ್ಕೊಳ್ತಿದ್ರೆ ಆ ಸಣ್ಣದ್ರಿಂದನೇ ನಮಗೆ ದೊಡ್ಡ ಸಮಸ್ಯೆ ಅನ್ನೋದು ಆಗಿಬಿಡುತ್ತೆ. ಎಲ್ಲವನ್ನು ಎಲ್ಲವನ್ನೂ ನೆನಪಲ್ಲಿಟ್ಕೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ ಬ್ಲೌಸ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಕಸ್ಟಮರಿಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮತ್ತು ಕಸ್ಟಮರ್ ಕಾಯಂ ನಮ್ಮ ಜೊತೆನೇ ಸ್ಟಿಚ್ ಮಾಡಿಸ್ತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫೈನಲಿ ಕಾಲರ್ ಬ್ಲೌಸ್ ಈ ರೀತಿ ಬಂತು. ಬ್ಯಾಕ್ ಕ್ಲೋಸ್ ನೆಕ್, ಫ್ರಂಟ್ ಪ್ರಿನ್ಸಸ್ ಕಟ್ ಇರುವಂತಹ ಬ್ಲೌಸನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಹೈಪನ್ನು ಕೊಡಿ. ನೀವು ಹೈಪ್ ಕೊಡೋದ್ರ ಮೂಲಕ ವಿಡಿಯೋ ಇನ್ನೆಷ್ಟು ಜನರಿಗೆ ಶೇರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.